ಮಂಡ್ಯ ಕೃಷಿ ಮೇಳದಲ್ಲಿ ಹಂಗೆ ಜನ ಸಾಗರ, ಯಾವತ್ತೂ ಸೇರದಿರುವಷ್ಟು ಜನ ಇವತ್ತು ಮಂಡ್ಯ ಕೃಷಿ ಮೇಳದಲ್ಲಿ ಸೇರವ್ರೆ. ತುಂಬ ಖುಷಿ ಐತೆ ಜನ ನೋಡೋಕೆ. ಏನು ಸಾವಿರಾರು ಕಾರ್ಗಳು, ಬೈಕ್ಗಳು. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಬದುಕೋದಕ್ಕೆ ಒಂದು ಜೀವನಾಡಿಯಾಗಿ, ಜೀವಜಲವಾಗಿ ಒಂದು ಕಾವೇರಿ ಇವತ್ತು ಮಂಡ್ಯ ಮೈಸೂರಲ್ಲಿ ಮೈದುಂಬಿ ಹರಿತಾಳೆ ಅಂತಂದರೆ ಅದಕ್ಕೆ ಮುಖ್ಯವಾದ ಕಾರಣ KRS ಅಂತನೋ ಒಂದು ಬೃಹತ್ತಾದ ಅಣೆಕಟ್ಟೆ. ತುಂಬ ವೈಜ್ಞಾನಿಕವಾಗಿ 100 ವರ್ಷಗಳ ಹಿಂದೆಯೇ ಸಾಕಷ್ಟು ದುಡ್ಡನ್ನ ವ್ಯಯ ಮಾಡಿ ಅದಕ್ಕೆ, ಅದಲ್ಲದೆ ತುಂಬ ತ್ಯಾಗಗಳನ್ನ ಮಾಡಿ ಮೈಸೂರಿನ ಒಡೆಯರ್ ಕುಟುಂಬ ತುಂಬ ಅಚ್ಚುಕಟ್ಟಾಗಿ ಆ ಒಂದು KRS ಅಣೆಕಟ್ಟೆ ನಿರ್ಮಿಸಿತು. ಇಲ್ಲಿ ನಾನು ತೋರಿಸ್ತಿರುವಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು. ಹಳೇ ಮೈಸೂರು ಭಾಗ ಪೂರ್ತಿ ಈ ಜಾಗಕ್ಕೆಲ್ಲ ಮೈಸೂರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಏನವ್ರೆ, ಇವರು ನಿಜವಾದ ದೇವರು ಅಂತ ಹೇಳ್ಬೋದು. ತುಂಬ ಖುಷಿ ಅನಿಸುತ್ತೆ. ಅವ್ರ ಹೆಸರು ಹೇಳ್ಕೊಂಡು ನಾವು 3 ಹೊತ್ತು ಅನ್ನ ತಿಂತಿದ್ದೀವಿ. ಪ್ರತಿ ಮನೆಯಲ್ಲೂ ಅವ್ರ ಹೆಸರು ಹೇಳಿದ್ರೆ ಗೊತ್ತು ಅವ್ರ ಗತ್ತೇನು ಅಂತ. ತುಂಬ ಖುಷಿ ಅನಿಸುತ್ತೆ. ಅವ್ರ ಹೆಸರಲ್ಲಿ ಇವತ್ತು VC ಫಾರಮಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ಏನು ಕೃಷಿ ಮೇಳ ನಡೀತಾ ಇದೆ. ತುಂಬ ಖುಷಿ ಇದೆ. ಪ್ರತಿಯೊಬ್ಬರು ಬನ್ನಿ, ಭೇಟಿ ಕೊಡಿ. ಜೈ ನಾಲ್ವಡಿ ಕೃಷ್ಣರಾಜ ಒಡೆಯರ್. ನಿಮ್ಮ ಹೆಸರು ಮೇಡಮ್? ಚೈತ್ರ ಅಂತೇಳಿ. ಯಾವ ಸ್ಕೂಲ್ ಮೇಡಮ್ ಇದು? ಮಂಡ್ಯದವರಾ? ಓಕೆ ಮೇಡಮ್. ಏನು ಇವತ್ತು ಇಲ್ಲಿ ಇಷ್ಟೊಂದು ಜನ ಮಕ್ಕಳೆಲ್ಲ ಕರ್ಕೊಂಬಂದಿದ್ದೀರಿ, ಏನು ಉದ್ದೇಶ? ಹಾಂ ಓಕೆ. ನೀವು ತೋರಿಸಿದ್ದೀರಾ ಇಲ್ಲ ಇನ್ನೂ ತೋರಿಸ್ತಿದ್ದೀರಾ? ಓಕೆ 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 ಓಕೆ. ನಿಮಗೆ ಈ ಕೃಷಿ ಮೇಳಕ್ಕೆ ಬಂದಿರೋದು ಎಷ್ಟು ಖುಷಿ ಆಯ್ತಾ ಅದೇ? ಹಾಂ ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಏನು ಹೋಳಿಗೆ ಇದು? ಓಕೆ, ಏನಪ್ಪ? ಓಕೆ. ಒಂದು ಜಿಲೇಬಿ ಮೀನು ಪೂರ್ತಿ ತಿನ್ನುವ ಅಂತ ಅಂದ್ಬಿಟ್ಟು ಕೂತೀವಿ. ಬಂದು ಹೊಟ್ಟೆ ಸಿಕ್ಕಿದಾಗ ಜಿಲೇಬಿ ಮೀನು ತಿನ್ನಿಲ್ಲ ಅಂತಂದರೆ ಬನ್ನಿ ನೀವು ತಿನ್ನಿ. ಅಲ್ಲ ಇದು ಇದೊಂದು ಮಿಕ್ಸರ್ ಅಂತ ಹೇಳಿಲ್ಲ. ಮನೆಗೆ ಎಷ್ಟ ಕುಂಕುಮ ಕೊಡಿ ಅಷ್ಟು ಸಲ